ದೇವ್ರ ಹತ್ರ ತುಂಬ ಹೋಗ್ಬಿಟ್ಟಿವಿ ಸರ್, ತುಂಬ ಡೀಪಾಗಿ ಹೋಗ್ಬಿಡ್ತೀನಿ. ಬೆಂಗಳೂರಿಂದ ಧರ್ಮಸ್ಥಳ ನಡ್ಕೊಂಡು ಹೊಂಟೋಗಿದ್ದೀನಿ ಪಾದಯಾತ್ರೆ. ಬೆಂಗಳೂರು ನಡ್ಕೊಂಡು ಹೋಗಿದ್ದೀನಿ ಸರ್. ನೀವು ಒಂದ್ಸರಿ ನೀವು ಹೋಗ್ಬಿಡಿ ಸರ್. ನೀವು ಸರಿ ನೀವೇನೋ ನಿಮಗೆ ಗೊತ್ತಾಗ್ಬಿಡ್ತದೆ. 320 ಕಿಲೋಮೀಟರ್ ಇರುತ್ತೆ, 10 ಡೇಸ್ ನಡಿಬೇಕು ಸರ್. ನಡೆದಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ ಸರ್, ನಾವೇನು ಮಾಡ್ತಾ ಇದ್ದೀವಿ, ನಾವು ಎಷ್ಟು ಪಾಪ ಮಾಡಿದ್ದೀವಿ, ಎಷ್ಟು ಪುಣ್ಯ ಮಾಡಿದ್ದೀವಿ ಸರ್. ಯಾರು ಶಾರ್ಟ್ ಹೇಳ್ತಾರೆ ಸರ್. ನೀವೇನು ಒಳ್ಳೆ ಕೆಲಸ ಮಾಡಿದ್ದೀರಾ ಅದೇ ನೀವು ಹೇಳ್ದಲ್ಲ ಆವಾಗಲೇ, ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ, ಅದು ನಾನು ಕಾಪಾಡುತ್ತೆ ಸರ್. ಇವತ್ತಿಲ್ಲ ನಾಳೆ 100% ನನ್ನ ಕಾಪಾಡುತ್ತೆ, ನನ್ನ ನಂಬಿಕೆ ಇದೆ. ನೀವು ಮಾಡೋ ಒಳ್ಳೆ ಕೆಲಸ ನಿಮ್ಮನ್ನ ಯಾವತ್ತೂ ಕಾಪಾಡುತ್ತೆ. ಆಮೇಲೆ ದೇವರು ಎಷ್ಟು ಪೂಜೆ ಮಾಡಿ, ಎಷ್ಟು ಮುಗಿದ್ರೇನು, ಎಷ್ಟೇ ಮಾಡಿ ಪೂಜೆ ಮಾಡಿ, ದೇವ್ರು ನಿಮಗೆ ಏನು ಕೊಡಿದ್ರೂ ಬರೋಲ್ಲ, ನಿಮ್ಮನ್ನು ಕೆಟ್ಟದಂತ ಮಾಡಲ್ಲ. ನಿಮಗೆ ನಾವು ಜನಗಳನ್ನ ನಂಬೋಕ್ಕಿಂತ ದೇವ್ರು ನಂಬೋದು ಬೆಟ್ರು ಸರ್. ಜನಗಳು ಯಾವಾಗ ಏನಾಗ್ತಾರೆ, ಚೇಂಜ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ದೇವ್ರು ನಮ್ಗೆ ಒಳ್ಳೆ ಟೈಮ್ ಬಂದಾಗ ಎಲ್ಲರೂ ಬರ್ತಾರೆ. ನಾವು ಕೆಳಗೆ ಬಿದ್ದಾಗ ಯಾರು ನಿಮ್ಮನ್ನು ಕೈ ಒಂದು ಗಾದೆ ಹೇಳ್ತಾರ, ಇದ್ದಾಗ ಎಲ್ಲರೂ ಇಲ್ದಿರಾಗ ಏನೂ ಇಲ್ಲ ಅಂತ. ಅದು ನನ್ನ ಸುಮ್ಮನೆ ಕೇಳಿಸಿದೆ ಅಷ್ಟೇ. ಆದರೆ ಅದು ನನ್ನ ಜೀವನದಲ್ಲಿ ಕೂಡ ಆಗಿದೆ ಸರ್. ಇತ್ತೀಚೆಗೆ ಯಾರು ನಮ್ಮ ತಾಯಿ ಸತ್ತ ಮೇಲೆ ನಾನು ಯಾವ ಸಾವುಗೂ ಹೋಗಲ್ಲ ಜಾಸ್ತಿ. ಮುಂಚೆ ಯಾರೇ ಸತ್ರೂ ಫಸ್ಟ್ ನಾನು ಇರ್ತಿದ್ದೆ ಸರ್. ನನಗೆ ಉಪೇಂದ್ರ ಸರ್ ಇವತ್ತು ಫೋನ್ ಮಾಡಿ ತೆಗಿತಾರೆ ಸರ್, ಇವತ್ತು ಕರೀತಾರೆ ಸರ್. ನನಗೆ ಹೇಳಬೇಡ ಸರ್, ನನ್ನ ಕಷ್ಟನ ಅವ್ರು ಕೇಳ್ತಾರೆ ಸರ್. 100% ಸರ್ಗೆ ನಾನು